ಆತ್ಮೀಯರೇ, ಇಂದು ನಾವು 10ನೇ ತರಗತಿ ಭೂಗೋಳಶಾಸ್ತ್ರದ 10ನೇ ಅಧ್ಯಾಯವಾದ ಭಾರತದ ಕೈಗಾರಿಕೆಗಳು ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಶೆಟ್ಟಿ, ಸರಕಾರಿ ಪ್ರೌಢಶಾಲೆ ಗಾಂಧಿನಗರ. ನಮ್ಮ ENS ಎಜುಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮ್ಮ ಕೈ ಸೇರಲು ಸಾಧ್ಯವಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆತ್ಮೀಯರೇ, ಇಂದು ನಾವು ಕಲಿಕಾಂಶಗಳು ಅಲ್ಯೂಮಿನಿಯಂ ಕೈಗಾರಿಕೆ ಮತ್ತು ಅವುಗಳ ಹಂಚಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ 2 ಭಾಗವನ್ನು ಮಾತ್ರ ನಾವು ತಿಳಿದುಕೊಳ್ಳೋಣ. ಹಾಗೆ ಮತ್ತೊಂದು ಅಂಶ ಯಾವುದು ಅಂತಂತಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಮತ್ತು ಅವುಗಳ ಹಂಚಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೇಲಿದೆಯಲ್ಲ, ಅದು ಬಾಕ್ಸೈಟ್. ಇದು ಅಲ್ಯೂಮಿನಿಯಂನ ಅದಿರಾಗಿದೆ. ಹಾಗೆ ಕೆಳಗಿಂದು ಹತ್ತಿ ಅಂತ ಹೇಳ್ತೀವಿ. ಈ 2 ಅಂಶಗಳ ಬಗ್ಗೆ ಅಂದರೆ ಅಲ್ಯೂಮಿನಿಯಂ ಕೈಗಾರಿಕೆ ಮತ್ತು ಹತ್ತಿ ಬಟ್ಟೆ ಕೈಗಾರಿಕೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಯೂಮಿನಿಯಂ ಕೈಗಾರಿಕೆ. ಅಲ್ಯೂಮಿನಿಯಂ ಒಂದು ಪ್ರಮುಖ ಕಬ್ಬಿಣೇತರ ಲೋಹವಾಗಿದೆ. ಇದನ್ನು ಬಹು ಉಪಯೋಗಿ ಲೋಹ ಎಂದು ಕರೆಯುತ್ತೇವೆ. ಇದೇನಿದೆಯಲ್ಲ, ಇದು ಬಾಕ್ಸೈಟ್. ಇದು ಅಲ್ಯೂಮಿನಿಯಂನ ಅದಿರಾಗಿದೆ. ಇದನ್ನು ಅಂದರೆ ಅಲ್ಯೂಮಿನಿಯಮ್ಮನ್ನು ನಾವೇನಂತ ಕರೀತಾ ಇದ್ದೀವಪ್ಪ ಅಂತಂದರೆ ಬಹು ಉಪಯೋಗಿ ಲೋಹ ಎಂದು ಕರೆಯುತ್ತೇವೆ. ಯಾಕಂತಂದರೆ ಅದು ವಿವಿಧ ಉಪಯೋಗಗಳಿಗೆ ಬಳಕೆಯಾಗುತ್ತೆ. ಹಾಗಾಗಿ ಅದನ್ನು ಬಹು ಉಪಯೋಗಿ ಲೋಹ ಎಂದು ಕರೆಯುತ್ತೇವೆ. ಹಾಗಾದರೆ ಅಲ್ಯೂಮಿನಿಯಂನ ಉಪಯೋಗಗಳು ಯಾವುವು ಇದಾವ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇದನ್ನು ಸ್ವಯಂಚಾಲಿತ ವಾಹನಗಳಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಾರೆ. ಅಂತಕ್ಕಂಥ ವಾಹನಗಳನ್ನು ನಾವು ಸ್ವಯಂಚಾಲಿತ ವಾಹನಗಳು ಅಂತ ಕರೀತಾ ಇದ್ದೀವಿ. ಹಾಗೆ ರೈಲು ಸಾರಿಗೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ರೈಲು ನಿರ್ಮಾಣ ಮತ್ತು ರೈಲು ಹಳಿ ಮತ್ತು ರೈಲು ಸಾರಿಗೆಯಲ್ಲಿ ಒಟ್ಟಾರೆಯಾಗಿ ಹೆಚ್ಚಾಗಿ ಇದನ್ನು ಬಳಸಲಾಗ್ತಾ ಇದೆ. ಹಾಗೆ ಹಡಗು ನಿರ್ಮಾಣಗಳಲ್ಲಿ ಅಲ್ಯೂಮಿನಿಯಮನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಬಣ್ಣ ತಯಾರಿಕೆಗಳಲ್ಲಿ ವಿವಿಧ ಬಣ್ಣ ತಯಾರಿಕೆಗಳಲ್ಲಿ ಅಲ್ಯೂಮಿನಿಯಮನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಹಾಗೆ ರೇಖೆಗಳನ್ನು ಪ್ಯಾಕಿಂಗ್ ಮಾಡಲು ಮೊದಲಾದ ಉದ್ದೇಶಗಳಿಗೆ ಅಲ್ಯೂಮಿನಿಯಮನ್ನು ಉಪಯೋಗಿಸಲಾಗ್ತಾ ಇದೆ. ಅಲ್ಲದೆ ಇದನ್ನು ಉಕ್ಕು ಮತ್ತು ತಾಮ್ರದ ವಸ್ತುಗಳಲ್ಲಿಯೂ ಕೂಡ ಇದನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಉಕ್ಕು ಮತ್ತು ತಾಮ್ರ ಈ ಎಲ್ಲ ವಿಭಾಗಗಳಲ್ಲಿ ಅಲ್ಯೂಮಿನಿಯಮನ್ನು ಬಳಸಲಾಗ್ತಾ ಇದೆ. ಹಾಗಾಗಿ ಅಲ್ಯೂಮಿನಿಯಮನ್ನು ನಾವೇನಂತ ಕರೀತಾ ಇದ್ದೀವಪ್ಪ ಅಂತಂದರೆ ಬಹು ಉಪಯೋಗಿ ಲೋಹ ಎಂದು ಕರೆಯುತ್ತೇವೆ. ಅಲ್ಯೂಮಿನಿಯಂ ಕೈಗಾರಿಕೆಯ ಪ್ರಮುಖ ಸ್ಥಾನೀಕರಣಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೇದಾಗಿ ಮೂಲ ಕಚ್ಚಾ ವಸ್ತುವಾದ ಬಾಕ್ಸೈಟ್ನ ಲಭ್ಯತೆ. ಇದು ಬಾಕ್ಸೈಟ್ ಪ್ರಮುಖವಾಗಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಕೈಗಾರಿಕೆಗೆ ಅವಶ್ಯಕವಾಗಿದೆ. ಇನ್ನು ಎರಡನೇದ್ದು ಜಲವಿದ್ಯುತ್ ಶಕ್ತಿ ಪೂರೈಕೆ. ಯಾವುದೇ ಕೈಗಾರಿಕೆಗಳಿಗೆ ಶಕ್ತಿ ಸಂಪನ್ಮೂಲ ಅವಶ್ಯಕತೆ ಇದೆ. ಹಾಗೆ ಅಲ್ಯೂಮಿನಿಯಂ ಕೈಗಾರಿಕೆಗೆ ಜಲವಿದ್ಯುತ್ ಶಕ್ತಿ ಪೂರೈಕೆ ಅವಶ್ಯಕವಾಗಿದೆ. ಇನ್ನು ಮೂರನೇ ಅಂಶ ಬಂಡವಾಳ ಮತ್ತು ವಿಶಾಲವಾದ ಮಾರುಕಟ್ಟೆ. ಈ ಪ್ರಮುಖ 3 ಅಂಶಗಳು ಅಲ್ಯೂಮಿನಿಯಂ ಕೈಗಾರಿಕೆಯ ಸ್ಥಾನೀಕರಣದ ಪ್ರಮುಖ ಅಂಶಗಳಾಗಿವೆ. ಇನ್ನು ನೆಕ್ಸ್ಟ್ ನೋಡೋಣ, ಅಲ್ಯೂಮಿನಿಯಂ ಕೈಗಾರಿಕೆಯ ಹಂಚಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಲ್ಯೂಮಿನಿಯಂ ಕೈಗಾರಿಕೆ ಇದು 2ನೇ ಪ್ರಮುಖ ಲೋಹ ಆಧಾರಿತ ಕೈಗಾರಿಕೆಯಾಗಿದೆ. ಇದು ಮೊದಲಿಗೆ ಪಶ್ಚಿಮ ಬಂಗಾಳದ ಜಯಕಾಯ್ ನಗರದಲ್ಲಿ 1942ರಲ್ಲಿ ಪ್ರಾರಂಭಗೊಂಡಿತು. ಇಂದು ದೇಶದಲ್ಲಿ ಒಟ್ಟು 9 ಅಲ್ಯೂಮಿನಿಯಂ ಕೈಗಾರಿಕೆಗಳಿವೆ. ಅವುಗಳಂತಂದರೆ ಪಶ್ಚಿಮ ಬಂಗಾಳದ ಜಯಕಾಯ್ ನಗರ, ಹಾಗೆ ಅಲುಪುರಂ, ಹಾಗೆ 3ನೇದ್ದು ತಮಿಳುನಾಡಿನ ಮೆಟ್ಟೂರು, ಹಾಗೆ 4ನೇದ್ದು ಕರ್ನಾಟಕದ ಬೆಳಗಾವಿ, 5ನೇದ್ದು ಹಿರಾಕುಡ್ ಒರಿಸ್ಸಾದ ಹಿರಾಕುಡ್, ಹಾಗೆ ದಾಮನಜೋಡಿ, ಹಾಗೆ 6ನೇದ್ದು ರೇಣುಕೋಟ, ಹಾಗೆ 7ನೇದ್ದು ಕೊರಬ, 8ನೇದ್ದು ರತ್ನಗಿರಿ ಮಹಾರಾಷ್ಟ್ರದ ರತ್ನಗಿರಿ. ಇನ್ನಿತರ ಪ್ರದೇಶಗಳಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನು ನಾವು ಕಾಣಬಹುದು. ಇನ್ನು ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಭಾರತವು 11ನೇ ಸ್ಥಾನವನ್ನು ಪಡೆದಿದೆ. ಹಾಗೆ ಅಪಾರ ಬೇಡಿಕೆ ನೀಗಿಸಲು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಆ ಜನಸಂಖ್ಯೆ ತಕ್ಕಂತೆ ಅವುಗಳ ಅಪಾರವಾದ ಬೇಡಿಕೆಯನ್ನು ನೀಗಿಸಲು ಭಾರತವು ಆಮದು ಮಾಡಿಕೊಳ್ಳುತ್ತಾ ಇದೆ.
ಅಂದರೆ ವಿವಿಧ ದೇಶಗಳಿಂದ ಅಲ್ಯೂಮಿನಿಯಮನ್ನು ಆಮದು ಮಾಡಿಕೊಳ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋಣ ಹತ್ತಿ ಬಟ್ಟೆ ಕೈಗಾರಿಕೆ. ಹತ್ತಿ ಬಟ್ಟೆ ಕೈಗಾರಿಕೆ ಭಾರತದ ಜವಳಿ ಉದ್ಯಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಮವಾಗಿದೆ. ಇದು ಭಾರತದ ಜವಳಿ ಉದ್ಯಮಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಅತಿ ದೊಡ್ಡದು. ಅಲ್ಲದೆ ಇದು ಕೃಷಿ ಆಧಾರಿತ ಪ್ರಮುಖ ಕೈಗಾರಿಕೆಯಾಗಿದೆ. ಪ್ರಾಚೀನ ಕಾಲದಿಂದಲೂ ಭಾರತೀಯರಿಗೆ ಹತ್ತಿ ಬಟ್ಟೆ ನೇಯುವ ಕಲೆ ತಿಳಿದಿತ್ತು. ಆದರೆ ಅದು ಕೈಮಗ್ಗಗಳಿಂದ ನೇಯ್ದ ಬಟ್ಟೆಗೆ ಮಾತ್ರ ಸೀಮಿತವಾಗಿತ್ತು. ಭಾರತದಲ್ಲಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ 1854ರಲ್ಲಿ ಪ್ರಾರಂಭಗೊಂಡಿತು. ಇಂದು ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಚೀನಾದ ತರುವಾಯ ಭಾರತವು 2ನೇ ಸ್ಥಾನದಲ್ಲಿದೆ. ಹತ್ತಿಯ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಭಾರತವು 2ನೇ ಸ್ಥಾನವನ್ನು ಹೊಂದಿದೆ. ಹಾಗೆ ಹತ್ತಿ ಜವಳಿ ವಸ್ತುಗಳನ್ನು ರಫ್ತು ಮಾಡುವಲ್ಲಿಯೂ ಕೂಡ ಭಾರತ 2ನೇ ಸ್ಥಾನದಲ್ಲಿದೆ. ಇನ್ನು ನೆಕ್ಸ್ಟ್ ಹತ್ತಿ ಬಟ್ಟೆ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೂಲ ಕಚ್ಚಾ ವಸ್ತುವಾದ ಹತ್ತಿ, ಹಾಗೆ 2ನೇದ್ದು ವಿಶಾಲವಾದ ಮಾರುಕಟ್ಟೆ, 3ನೇದ್ದು ವಿದ್ಯುತ್ ಪೂರೈಕೆ, 4ನೇದ್ದು ಬಂಡವಾಳ, 5ನೇದ್ದು ನುರಿತ ಕಾರ್ಮಿಕರು, 6ನೇದ್ದು ತೇವಾಂಶಭರಿತ ವಾಯುಗುಣ. ಹೀಗೆ ಹತ್ತಿ ಬಟ್ಟೆ ಕೈಗಾರಿಕೆಯ ಪ್ರಮುಖ ಸ್ಥಾನೀಕರಣದ ಅಂಶಗಳು ಯಾವುವು ಅನ್ನೋದನ್ನು ಎಕ್ಸಾಮ್ನಲ್ಲಿ ಕೇಳಿದ್ರಪ್ಪ ಅಂತಂದರೆ ಈ ಎಲ್ಲ ಅಂಶಗಳನ್ನು ಬರಿಬೇಕಾಗುತ್ತೆ. ಇನ್ನು ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ಸುಮಾರು 76 ನಗರ ಮತ್ತು ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಹಂಚಿಕೆಯಾಗಿದೆ. ಅಲ್ಲದೆ ಇವು ಹೆಚ್ಚಾಗಿ ಹತ್ತಿ ಬೆಳೆಯುವ ರಾಜ್ಯಗಳಲ್ಲಿ ಕೇಂದ್ರೀಕರಣಗೊಂಡಿವೆ. ಅವುಗಳಂತಂದರೆ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಹೆಚ್ಚು ಹತ್ತಿ ಬೆಳೆಯುವಂತಹ ರಾಜ್ಯಗಳಾಗಿರೋದ್ರಿಂದ ಈ ಪ್ರದೇಶಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕರಣಗೊಂಡಿವೆ. ಅದರಲ್ಲಿ ಪ್ರಮುಖವಾಗಿ ನಾವು ಪ್ರಮುಖ 2 ರಾಜ್ಯಗಳು ಯಾವುವಪ್ಪ ಅಂತಂದರೆ ಭಾರತದಲ್ಲಿ ಹತ್ತಿ ಬೆಳೆಯುವ ಪ್ರಮುಖ 2 ರಾಜ್ಯಗಳು ಯಾವಪ್ಪ ಅಂತಂದರೆ ಭಾರತದಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ಪ್ರಥಮವಾಗಿದ್ದರಪ್ಪ ಅಂತಂದರೆ ಮತ್ತು ಗುಜರಾತ್ ದ್ವಿತೀಯ ಸ್ಥಾನವನ್ನು ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತವಾಗಿವೆ. ಹಾಗಾಗಿ ಮುಂಬೈಯನ್ನು ಭಾರತದ ಕಾಟನೋಪೋಲಿಸು ಮತ್ತು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಯಾಕೆ ಮುಂಬೈಯನ್ನು ನಾವು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾ ಇದ್ದೀವಪ್ಪ ಅಂತಂದರೆ ಮ್ಯಾಂಚೆಸ್ಟರ್ ಅನ್ನೋದು ಇಂಗ್ಲೆಂಡ್ ದೇಶದ ಒಂದು ಪ್ರಮುಖ ನಗರ. ಈ ಮ್ಯಾಂಚೆಸ್ಟರ್ನಲ್ಲಿ ಅತಿ ಹೆಚ್ಚು ಹತ್ತಿ ಕೈಗಾರಿಕೆಗಳು ಕೇಂದ್ರೀಕರಣಗೊಂಡಿರುವುದರಿಂದ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಕೈಗಾರಿಕೆಗಳು ಮ್ಯಾಂಚೆಸ್ಟರ್ ನಗರದಲ್ಲಿದ್ದಾವೆ. ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಕೈಗಾರಿಕೆಗಳು ಎಲ್ಲಿದ್ದಾವಪ್ಪ ಅಂತಂದರೆ ಮುಂಬೈನಲ್ಲಿದ್ದಾವೆ. ಹಾಗಾಗಿ ಮುಂಬೈಯನ್ನು ನಾವು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ. ಇಲ್ಲಿಗೆ ಈ ಅಧ್ಯಾಯದ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಮುಕ್ತಾಯವಾಯಿತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಇದೇ ಅಧ್ಯಾಯದ ಕಾಗದ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ ಹಾಗೆ ಜ್ಞಾನಾಧಾರಿತ ಕೈಗಾರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.